ಶಿವ, ನೀನೇ ನನ್ನ ತಾತ ಬ್ರಹ್ಮನ ತಲೆ ಕತ್ತರಿಸಿದ್ದು ಅಲ್ವಾ? ನನ್ ಮುಂದೆ ಬಾ. ನೀನು ನಿನ್ನ ಮಾಯೆಯಿಂದ ನನಗೆ ಮೋಸ ಮಾಡೋಕ್ ಸಾಧ್ಯ ಇಲ್ಲ. ಸತಿನ ಯಾಮಾರಿಸೋದು ಅಸಾಧ್ಯ. ಎದ್ರಿಗ್ ಬಾ, ಎದ್ರಿಗ್ ಬಾ, ಎದ್ರಿಗ್ ಬಾ. ಈ ಸತಿಯಿಂದ ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧನಾಗು, ಸಿದ್ಧನಾಗು. ಎದ್ರಿಗ್ ಬಾ. ನಿನಗ್ ಧೈರ್ಯ ಇದ್ರೆ ನನ್ನ ಎದುರುಗಡೆ ಬಾ. ಪ್ರತಿ ಸಲದ ಹಾಗೆ ಅವರಿಬ್ರು ಮತ್ತೆ ಭೇಟಿಯಾದ್ರು. ಆದ್ರೆ ಈ ಸಲ ಶಿವ ಎಲ್ಲದರಿಂದ ವಿರಕ್ತರಾಗಿದ್ರು. ಅವರ ಹೃದಯದಲ್ಲಿ ವೇದನೆ ತುಂಬಿತ್ತು. ಮತ್ತೆ ಸತಿ ಮನಸ್ಸಲ್ಲಿ ಕೇವಲ ಸೇಡಿತ್ತು.
ಶಿವನನ್ನ ಪ್ರಜಾಪತಿ ದಕ್ಷ ಹಾಗೆ ಇಡೀ ಜಗತ್ತು ವರ್ಷಗಳಿಂದ ಹುಡ್ಕೋದಕ್ಕೆ ಆಗಿರಲಿಲ್ಲ. ಅವರನ್ನ ಸತಿನೇ ಹುಡುಕಿದ್ಲು. ಅದು ಅವಳ ಶಕ್ತಿ. ಏನ್ ಸಂಕಲ್ಪ ಮಾಡಿದ್ಲು ಅದನ್ನ ಪೂರ್ತಿ ಮಾಡಿದ್ಲು. ಸತಿಯ ತೀವ್ರ ಹುಡುಕಾಟಕ್ಕೆ ಮಿಗಿಲಾಗಿ ಅದು ಅವಳ ವಿಧಿಯಾಗಿತ್ತು. ಅದೇ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಯ್ತು. ಬೇರೆ ಆಗಿದ್ದ ಇವರಿಬ್ಬರನ್ನ ಸೇರ್ಸೋದೇ ವಿಧಿ ನಿಯಮ ಆಗಿತ್ತು. ಆಮೇಲೇನಾಯ್ತು? ರಾಜ್ಕುಮಾರಿ ಸತಿ ಮನ್ಸಿಂದ ಶತ್ರುತ್ವ ದೂರ ಆಗೋಯ್ತಾ? ಅವರಿಬ್ರು ಸಿಕ್ಕಿದ್ರಲ್ಲ, ಒಂದಾಗ್ಬಿಟ್ರಾ? ಸತಿಗೆ ಶಿವ ಸಿಕ್ಕಿದ ಮೇಲೂ ಕೂಡ ಶಿವನನ್ನ ಸಂಪೂರ್ಣವಾಗಿ ಪಡ್ಕೊಳ್ಳೋದು ಸತಿಗೆ ಸುಲಭ ಆಗಿರ್ಲಿಲ್ಲ. ಎಲ್ ಬಚ್ಚಿಟ್ಕೊಂಡಿದ್ಯಾ ಮಾಯಾವಿ ಶಿವ? ಎಲ್ ಬಚ್ಚಿಟ್ಕೊಂಡಿದ್ಯಾ ನೀನು? ಎದುರುಗಡೆ ಬಾ. ನಿನ್ನ ಅಪರಾಧಕ್ಕೆ ಇವತ್ತು ನಾನು ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ನೆನಪಿರ್ಲಿ, ಇದು ಪ್ರಜಾಪತಿ ದಕ್ಷನ ಮಗಳು ಸತಿಯ ಮಾತು. ಇನ್ನು ನೀನ್ ಬಚ್ಚಿಟ್ಕೊಂಡಿರೋಕ್ ಸಾಧ್ಯ ಇಲ್ಲ. ನೀನ್ ಪಾತಾಳದಲ್ಲಿದ್ರು ನಿನ್ನ ಹುಡುಕ್ತೀನಿ. ಪಾತಾಳದಲ್ಲಿದ್ರು ಎದುರುಗ್ ಬಾ ಶಿವ. ಬಹಳ ಸಮಯಕ್ಕಾದ್ರೂ ಕೂಡ ಅವತ್ತು ಅವಳಿಗೆ ಶಿವ ಸಿಗ್ಲೇ ಇಲ್ಲ. ಆದ್ರೂ ಕೂಡ ಅವಳು ಅವಳ ಛಲನ ಬಿಡ್ಲಿಲ್ಲ. ಸೋಲೋ ಭಯನೂ ಇಲ್ಲದೆ ಶಿವನನ್ನ ಹುಡುಕ್ತೀನಿ ಅನ್ನೋ ನಿರ್ಧಾರ ಮಾಡಿದ್ಲು. ಯಾಕಂದ್ರೆ ಸತಿ ಈಗ್ಲೂ ಕೂಡ ಪ್ರೀತಿ ಮತ್ತೆ ಸೇಡಿನ ಮಧ್ಯೆ ಇದ್ಲು. ಅದು ಅವಳ ವಿಚಲಿತ ಮನಸ್ಸಿನ ಜೊತೆಗೆ. ಪ್ರೇಮ ಮತ್ತೆ ಸೇಡಿನ ಮಧ್ಯನಾ? ಅದೆರಡು ಒಂದೇ ಸಮಯದಲ್ಲಿ? ಯಾಕಂದ್ರೆ ಸತಿಗೆ ನಿರ್ಧಾರ ತಗೊಳೋಕಾಗಿರ್ಲಿಲ್ಲ. ಶಿವನ ಬಗ್ಗೆ ಅವಳಿಗಿರೋ ಭಾವನೆ ಏನು ಅಂತ ತಿಳ್ಕೊಂಡಿರ್ಲಿಲ್ಲ. ಅದು ಪ್ರೀತಿನಾ ಅಥವಾ ಸೇಡ ಅಂತ. ಯಾರು ಈ ಶಿವ? ಅವನು ನಮಗೆ ಶತ್ರು. ಅವನ ಮೇಲೆ ಸೇಡು ತೀರಿಸಿಕೊಳ್ಳೋದು ನನ್ನ ಜೀವನದ ಗುರಿ. ಕತ್ತರಿಸಿರೋ ತಲೆ ಯಾರ್ದು? ಪಿತಾಶ್ರೀದು. ಯಾರು ಕತ್ತರಿಸಿದ್ದು? ಅದೇ ಶಿವ. ಸಾಕು ಸಾಕು ಸಾಕು, ನಿಲ್ಸು. ಸತಿನ ನಿನ್ ಮಾಯೆಯಲ್ಲಿ ಕಟ್ ಹಾಕೋದಕ್ ಸಾಧ್ಯ ಇಲ್ಲ. ಮಾಯಾವಿ ಶಿವ, ನನ್ನ ಮನಸ್ಸನ್ನ ವಶಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಡ. ಪಿತಾಶ್ರೀ ಹೇಳಿದ್ದು ಸತ್ಯನೇ. ಮಾಯಾವಿ ನೀನು, ಭ್ರಮೆ ನೀನು. ನೀನ್ ಕೇಳಿಸ್ಕೊತಿದ್ಯಾ? ಭ್ರಮೆ ನೀನು. ಸತಿ, ಅಕ್ಕ, ಯಾರ ಹತ್ರ ಮಾತಾಡ್ತಾ ಇದ್ದೆ?
ಅಕ್ಕ ಅದು ಸತಿ, ನೀನ್ ಆರಾಮಾಗಿದ್ಯಾ ಅಲ್ವಾ? ಹಾ ಅದು ಅರ್ಥ ಆಯ್ತು. ನನ್ ತಂಗಿ ಹೃದಯನ ಕತ್ಕೊಂಡು ಹೋಗಿರೋ ಅಂತವನು ಯಾರಾಗಿರ್ಬಹುದು? ಸತಿ ಹೃದಯನ ಕದ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ. ಆದ್ರೆ ನಿಮಗ್ಯಾಕೆ ಹಾಗನ್ನಿಸ್ತು ನನ್ನ ಹೃದಯನ ಯಾರೋ ಕದ್ದಿದ್ದಾರೆ ಅಂತ? ನನ್ ಮುದ್ದು ತಂಗಿ ಯಾರಾದ್ರೂ ಒಬ್ರೇ ಮಾತಾಡೋಕ್ ಶುರು ಮಾಡಿದ್ರೆ ಅಥವಾ ಕನ್ಸಲ್ ನಡಿಯೋಕ್ ಶುರು ಮಾಡಿದ್ರೆ ಇಲ್ಲ ಅವ್ರ ಮುಖದಲ್ಲಿ ಏನೋ ಅರ್ಥ ಆಗದೆ ಇರೋ ಭಾವನೆ ತುಂಬಿಕೊಂಡಿದ್ರೆ ಇಷ್ಟೆಲ್ಲ ಆಗಿದ್ರೂ ಕೂಡ ಸುಖದ ಅನುಭವ ಆಗ್ತಿದ್ರೆ ನನಗೆ ಹಾಗೆಲ್ಲ ಏನೂ ಆಗ್ತಿಲ್ಲ ಅಕ್ಕ. ನನ್ನ ಮನಸ್ಸಲ್ಲಿ ಕೇವಲ ಸೇಡಿದೆ ಅಷ್ಟೇ. ಏನು ಸೇಡ? ಹೌದು ಅಕ್ಕ, ನಾನು ಸೇಡ್ ತೀರಿಸ್ಕೋಬೇಕು. ಅದಕ್ಕೋಸ್ಕರ ನಾನು ಗುಪ್ತವಾಗಿ ಅವನನ್ನ ಹುಡ್ಕೋದಕ್ಕೂ ಹೋಗಿದ್ದೆ. ಯಾರನ್ನ ಹುಡ್ಕಕ್ ಹೋಗಿದ್ದೆ? ಅದೇ ಆ ಮಾಯಾವಿ ಶಿವನನ್ನ. ಅವನನ್ನ ನೋಡೋಕ್ಕಾಗ್ಲಿಲ್ಲ, ಆದ್ರೆ ಕೊರಳಲ್ಲಿ ಸರ್ಪ ಮತ್ತೆ ರುದ್ರಾಕ್ಷಿ ಮಾಲೆ ಇತ್ತು. ಕೊರಳಲ್ಲಿ ಸರ್ಪ? ಆಮೇಲೆ ಅಲ್ಲಿ ಏನಾಯ್ತು? ಅಕ್ಕ, ಅವನು ನನ್ನ ಪ್ರಾಣ ಕಾಪಾಡ್ದ. ಆದ್ರೆ ಅವ್ನು ಯಾಕೆ ಹಾಗೆ ಮಾಡ್ದ ಅಂತ ನನಗೆ ಗೊತ್ತು. ನಾನು ಆ ಮಾಯಾವಿ ಪ್ರಭಾವಕ್ಕೆ ಒಳಗಾಗಬೇಕು ಅಂತ. ಆದ್ರೆ ನಾನು ಅವನ ಪ್ರಭಾವಕ್ಕೆ ಒಳಗಾಗೋದು ಇಲ್ಲ, ಅವನಿಗೆ ಭಯನೂ ಪಡಲ್ಲ. ಇನ್ನೊಂದು ವಿಷಯ ಗೊತ್ತಾ ಅಕ್ಕ, ಅವನು ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತನೂ ನನಗೆ ಗೊತ್ತು. ತುಂಬ ಸಲ ಅವನನ್ನ ಹುಡ್ಕೋ ಪ್ರಯತ್ನ ಮಾಡಿದೆ, ಆದ್ರೆ ಅವನು ಮತ್ತೆ ಕಾಣಿಸ್ಲೇ ಇಲ್ಲ. ಅದು ಹೇಗೆ ಮಾಯ ಆಗಿ ಹೋಗ್ತಾನೋ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದಿನ ನಾನು ಅವನ್ನ ಹುಡುಕ್ತೀನಿ. ನೀನು ಪಿತಾಶ್ರೀಗೆ ಈ ವಿಷಯ ಹೇಳಿದ್ಯಾ? ಇಲ್ಲ ಅಕ್ಕ, ಮೊದಲು ಅವನು ನನಗೆ ಸಿಗ್ಲಿ, ಆಮೇಲೆ ಶಿಕ್ಷೆ ಕೊಡೋದಕ್ಕೆ ನಾನೇ ಪಿತಾಶ್ರೀ ಹತ್ರ ಅವನ್ನ ಕರ್ಕೊಂಡು ಹೋಗ್ತೀನಿ. ಆಗ ಪಿತಾಶ್ರೀಗೆ ನನ್ನ ಮೇಲೆ ಹೆಮ್ಮೆ ಆಗತ್ತೆ, ಜೊತೆಗೆ ಅವ್ರ ಸೇಡು ತೀರತ್ತೆ. ಆದ್ರೆ ನೀನ್ ನಿರ್ಧಾರ ಮಾಡಿರೋ ವಿಷಯನ ನಾನು ಪಿತಾಶ್ರೀಗೆ ಹೇಳಲೇಬೇಕು ಸತಿ. ಇಂಥ ಕಷ್ಟವಾದ ಸ್ಥಿತಿ ಸತಿಗೆ ಯಾಕೆ ಬಂತು ಗೆಳತಿ? ಅದು ಯಾಕಂದ್ರೆ ಪ್ರೀತಿ ಮತ್ತೆ ಸೇಡಲ್ಲಿ ಬಹಳ ವ್ಯತ್ಯಾಸ ಇರೋದಿಲ್ಲ. ಎರಡರಲ್ಲೂ ಕಾತುರ ಇರುತ್ತೆ. ಪ್ರೀತಿಲಿ ಪ್ರೇಮಿ ಸಿಗ್ಬೇಕು ಅನ್ನೋ ಕಾತುರತೆ ಇರುತ್ತೆ. ಅದೇ ಸೇಡಲ್ಲಿ ಶತ್ರುನ ಮಟ್ಟ ಹಾಕೋ ಕಾತುರತೆ ಇರುತ್ತೆ. ಸತಿಗೆ ಕಾತುರತೆ ಇತ್ತು. ತನ್ನ ಮನಸ್ಸಿನ ಕಾತುರತೆನ ಅರ್ಥ ಮಾಡ್ಕೊಳ್ಳೋಕ್ ಒದ್ದಾಡ್ತಿದ್ಲು. ಅದಷ್ಟೇ ಅಲ್ಲದೆ ಇಡೀ ದಿನ ಶಿವನೇ ಅವಳ ಕಣ್ಣೆದುರಿಗೆ ಓಡಾಡ್ತಾ ಇದ್ರು. ಒಂದೇ ಒಂದು ಕ್ಷಣ ಕೂಡ ಶಿವ ಅವಳ ನೆನಪಿಂದ ಮರೆ ಆಗಿರ್ಲಿಲ್ಲ.
ತನಗೆ ಆಗ್ತಾ ಇರೋ ಆಕರ್ಷಣೆಯ ಸೆಳೆತನ ಸತಿಗೆ ತಡೆಯೋದಕ್ಕಾಗ್ಲಿಲ್ಲ. ಒಂದು ದಿನ ಅಕ್ಕ ಖ್ಯಾತಿ ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಅವರನ್ನ ಹುಡುಕ್ತೀನಿ ಅಂತ ಹೊರಟೇ ಬಿಟ್ಲು. ಶ್ರೀ, ಸತಿ ಮೇಲಿನ ಪ್ರೀತಿಯಿಂದ ಅವಳಿಗೆ ನೀವು ತುಂಬಾ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ. ಹಾಗೇನೂ ಇಲ್ಲ ಮಗಳೇ. ತಾಯಿ ತಂದೆ ಅವರ ಎಲ್ಲ ಮಕ್ಕಳನ್ನು ಸಮಾನವಾಗಿ ನೋಡ್ಕೋತಾರೆ. ಆದ್ರೆ ಈಗ ಏನಾಯ್ತು? ಅವಳು ನಿಮ್ ಶತ್ರು ಶಿವನನ್ನ ಭೇಟಿಯಾಗಿದ್ದಾಳೆ. ಮತ್ತೆ ಅವನ್ನ ನೋಡೋದಕ್ಕೆ ಅಂತ ಪದೇ ಪದೇ ಹಿಮಾಲಯದ ಕಾಡಿನ ಕಡೆಗೆ ಹೋಗ್ತಾ ಇರ್ತಾಳೆ. ಇಲ್ಲ, ನನ್ನ ಸತಿ ನಾನು ಕೊಟ್ಟಿರೋ ಸ್ವಾತಂತ್ರ್ಯದ ಅನುಚಿತ ಲಾಭ ಪಡ್ಕೊಳ್ಳೋದಿಲ್ಲ. ಆದ್ರೆ ಅವಳು ಹೀಗ್ ಮಾಡ್ತಾನೆ ಇದ್ದಾಳೆ ಪಿತಾಶ್ರೀ. ಬಹುಶಃ ಅವಳು ಇವತ್ತು ಅವನನ್ನ ಹುಡುಕೊಂಡು ಹೋಗ್ತಾಳೆ ಅನ್ಸುತ್ತೆ. ಹೀಗೆ ಯಾವತ್ತೂ ಆಗೋದಕ್ಕೆ ಸಾಧ್ಯ ಇಲ್ಲ. ಸತಿ, ಮಗಳೇ ಸತಿ, ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ಸತಿ ನನಗೆ ಹೇಳದೆ ಎಲ್ಲೂ ಹೋಗೋದಿಲ್ಲ. ಖ್ಯಾತಿ, ನೀನು ಹೇಳ್ತಿರೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ? ಮೊದಲನೇ ಸಾಕ್ಷಿ ಏನು ಅಂದ್ರೆ ಅವಳೀಗ ತನ್ನ ಕೋಣೆಲೇ ಇಲ್ವಲ್ಲ ಪಿತಾಶ್ರೀ. ಸ್ವಾಮಿ, ನೀವು ಸ್ವಲ್ಪ ಸಮಾಧಾನದಿಂದ ಈ ಸಂಕಟದ ಬಗ್ಗೆ ಯೋಚನೆ ಮಾಡಿ. ಸಂಕಟ ಅಲ್ಲ, ಮಹಾ ಸಂಕಟ ಇದು. ಯಾವ ಮಗಳಿಗೆ ನಾನು ಇಷ್ಟೆಲ್ಲ ಸ್ನೇಹ, ಜ್ಞಾನ, ಸಂಸ್ಕಾರಗಳಿಂದ ಬೆಳೆಸಿದ್ನೋ ಆ ಮಗಳು ನನಗೆ ವಿಷಯನೇ ಹೇಳ್ದೆ ಆ ಅಘೋರಿ ಶಿವನನ್ನ ಭೇಟಿ ಮಾಡೋಕ್ ಹೋಗಿದ್ದಾಳೆ. ಆದ್ರೆ ಸತಿಗೆ ಭ್ರಮೆ ಇರಬೇಕು. ಅವಳು ದಕ್ಷನ ಕಣ್ಣು ತಪ್ಪಿಸಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೈನಿಕರೇ, ಕಾಡಿನ ದಕ್ಷಿಣ ಮಾರ್ಗದ ಕಡೆಗೆ ಕೈಲಾಸಕ್ಕೆ ಹೋಗೋ ಎಲ್ಲ ದಾರಿಗಳ ಮೇಲೂ ಪಹರೆ ಜಾಸ್ತಿ ಮಾಡಿ.